ಹುಡುಗಿ ಮಂಗಳ ಅಂತ. ಇವಳು ನನ್ನ ಜೊತೆಗೆ ಬರ್ತಾ ಇದ್ದಾಳೆ. ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಮಧ್ಯದಲ್ಲಿ ಒಂದು ಕಾಫಿ ಬ್ರೇಕ್. ಸೊ ಇಲ್ಲಿಗೆ ಬಂದಿದ್ದೀವಿ ಇವಾಗ ಕಾಫಿ ಕುಡಿಯೋಕ್ಕೆ. ಕಾಫಿ ಸ್ವಲ್ಪ ತಿನ್ನೋದು, ನಾನು ಅಂದಮೇಲೆ ತಿನ್ನೋದು ಇದ್ದೇ ಇರುತ್ತಲ್ವ, ನಿಮಗೆಲ್ರಿಗೂ ಗೊತ್ತು. ಸೊ ಎಲ್ಲೇನೋ ಗಾರ್ಲಿಕ್ ಬ್ರೆಡ್ ಏನೋ ಇದೆ ಇಲ್ಲಿ. ಸೊ ಎಲ್ಲಿ ಹೋಗ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಹೇ ಸ್ನೇಹಿತರೆ, ಇವತ್ತು ನಾನು ವೈದ್ಯನಾಥೇಶ್ವರ ಟೆಂಪಲಿಗೆ ಬಂದಿರೋದು. ಇದು ಯಾಕೆ ಬಂದಿದ್ದೀನಿ ಅಂದರೆ, ನಮ್ಮ ತಾಯಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಹುಷಾರಿಲ್ಲದೆ ಇದ್ದಾಗ ಒಂಥರ ಪರಿಸ್ಥಿತಿಗಳು ಎಷ್ಟು ಕಷ್ಟವಾಗಿರುತ್ತೆ ಅಂದರೆ, ಒಂಥರ ದಿಕ್ಕು ತೋಚೋದಿಲ್ಲ ನಮ್ಗೆ. ಆವಾಗ ಏನಾದರೂ ಒಂದು ತಕ್ಷಣ ಒಂದು ಕಾಯಿಲೆ ಅನ್ನೋದು ಬಂದುಬಿಟ್ರೆ ನಾವು ಏನು ಮಾಡೋದು, ಏನು ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ದೇವ್ರಿಗೆ ನಾವು ಮೊರೆ ಹೋಗ್ತೀವಲ್ವ, ಆ ಥರ ನೋಡುವಾಗ ಇದು ವೈದ್ಯನಾಥೇಶ್ವರ ಅಂದರೆ ಹುಷಾರಿಲ್ಲದೆ ಇರೋರು ಇಲ್ಲಿ ಬರುವಂಥ ಒಂದು ಟೆಂಪಲ್ ಇದು. ಇದಕ್ಕೆ ನಾನು ನಮ್ಮ ತಾಯಿ ತೀರೋದ್ಮೇಲೆ ಯಾವತ್ತೂ ಬಂದಿಲ್ಲ, ಇವತ್ತು ಫಸ್ಟ್ ಬರ್ತಾ ಇರೋದು. ನಿಮಗೂ ತೋರಿಸ್ತೀನಿ. ಯೂಶಲಿ ಏನು ಹೇಳ್ತಾರೆ ಅಂದರೆ, ಕ್ಯಾನ್ಸರ್ ಇರಲಿನ, ಕಿಡ್ನಿ ಪೇಷಂಟ್ಸ, ಏನಾದರೂ ಒಂದು ಈ ಥರ ದೊಡ್ಡ ಕಾಯಿಲೆ ಬಂದವರು ಇಲ್ಲಿ ಹರಕೆ ಹೊತ್ಕೋತಾರೆ. ಇಲ್ಲಿ ಏನಾದರೂ ಅವ್ರಿಗೆ ಇಷ್ಟ ಆಗಿದ್ದೊಂದು ಹರಕೆ ಹೊರಿತಾರೆ, ಬರ್ತಾರೆ, ಅದನ್ನು ನಡೆಸ್ಕೊಡ್ತಾರೆ. ಇವತ್ತು ನಾನು ನಮ್ಮ ತಾಯಿ ಇಲ್ಲದೇ ಬಂದಿದ್ದೀನಿ. ಅದೊಂದು ಬೇಜಾರಿನ ವಿಷಯ, ಆದರೂ ನಿಮಗೆಲ್ಲರಿಗೂ ಈ ದೇವಸ್ಥಾನನ ತೋರ್ಸೋಕ್ಕೆ ಬನ್ನಿ. ನನ್ನ ಜೊತೆ ನೀವು ಟೆಂಪಲ್ನ ನೋಡಿ. ಉತ್ಸವ ಮೂರ್ತಿ ಅಂತ ಏನೋ ಬರ್ದಿದ್ದಾರೆ, ಅಂದರೆ ಏನಿದು? ಉತ್ಸವ ಮೂರ್ತಿ ಭಾನುವಾರ ಸೋಮವಾರ ಜನ ಜಾಸ್ತಿ ಇರ್ತಾರಲ್ಲ, ಇಲ್ಲಿ ಉತ್ಸವ ಪೂಜೆ ಮಾಡಿಕೊಡ್ತೀವಿ. ಇಲ್ಲಿ ಪೂಜೆ ಮಾಡಿಕೊಡ್ತೀವಿ. ಅಂದರೆ ಮನೆಗೆ ಹೋಗ್ತಾರಾ, ಇಲ್ಲ ಇಲ್ಲೇ ಪೂಜೆನಾ? ಇಲ್ಲೇ ಪೂಜೆ ಮಾಡ್ತೀವಿ. ಇಲ್ಲೇ ಪೂಜೆ ಮಾಡೋದು ಉತ್ಸವ ಮೂರ್ತಿ. ಸೋಮವಾರ ಪೌರ್ಣಮಿ ಜನ ಜಾಸ್ತಿ ಇರ್ತಾರಲ್ಲ, ಅದಕ್ಕೋಸ್ಕರ ರಶ್ ಆಗಿರ್ತಾರೆ, ಆವಾಗ ಇಲ್ಲಿ ಹೋಗ್ಬೇಕು ಅಂತ ಇಲ್ಲಿ ಪೂಜೆ ಮಾಡಿ. ಆಯ್ತಾಯ್ತು, ಓಕೆ. ಇದು ಈಶ್ವರನೇ ಅಲ್ವಾ? ಈಶ್ವರ ಪಾರ್ವತಿ. ಏನು ಹರಕೆ ಇದ್ರೆ ಉತ್ಸವಕ್ಕೆ ಏನಾದರೂ ಇಲ್ಲೇನೆ. ನಮಸ್ಕಾರ, ಥ್ಯಾಂಕ್ ಯು. ಅರ್ಚಕರೇ, ಈ ದೇವಸ್ಥಾನದ್ದು ವಿಶೇಷತೆ ಏನು? ದೇವಸ್ಥಾನ ವಿಶೇಷತೆ ಅಂತ ಇದು ಚೋಳಕಾಲ ದೇವಸ್ಥಾನ. ಚೋಳಕಾಲದ ದೇವಸ್ಥಾನ 2000 ಇಸ್ವಿ ದೇವಸ್ಥಾನ. ಚೋಳ ಪೂಜೆ ಕೆಲಸ ಮಾಡಿಸ್ಬೇಕಾದ್ರೆ ಹನುಮನ ಆಂಜನೇಯನ ಕಾಶಿ ಬಗ್ಗೆ ಲಿಂಗು ತಾಂಬು ಅಂತ ಕಳಿಸಿರುತ್ತೆ. ಸರಿ. ಅವಾಗ ಅವನು ಬರೋದು ಲೇಟ್ ಆಗುತ್ತೆ. ಚೋಳ ಅವಾಗ ಬೆಳಕಲಕ್ಕೆ ಪುಣ್ಯ ಮಾಡಿ ಪೂಜೆ ಮಾಡಬೇಕಾಯಿತು. ಅವಾಗ ಈ ಕಡೆ ಎದುರುಗಡೆ ಇರೋದು ಲಿಂಗ ಇರೋದು ವೈದ್ಯನಾಥೇಶ್ ಅಂತ ಇರೋದಕ್ಕೆ ಅದು ಮರಳಿಗೆ ಕೊಟ್ಟು ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿದರು. ಅನಂತರ ಆಂಜನೇಯ ತಾಮಂದ ನಾನು ಬಿಟ್ಟು ಈ ಥರ ಮಾಡಿದ್ರೆ ಅಂದಾಗ ಫಸ್ಟು ನಮ್ಮ ಹನುಮ ಲಿಂಗು ಅಂತ ಹೇಳ್ಬಿಟ್ಟು ಎದುರುಗಡೆ ಲಿಂಗಿಗೆ ಲಿಂಗ ತಂಬಿಟ್ಬಿಟ್ಟು ಪೂಜೆ ಮಾಡಿದರು. ವೈದ್ಯನಾಥೇಶ್ ಯಾಕಪ್ಪ ಅಂತಂದರೆ ಯಡಿಯೂರು ಸಿದ್ಧಲಿಂಗೇಶ್ವರಿಗೆ ಬಂದ್ಪಣಿ ಇದಾಗಿತ್ತಂತೆ. ಹಂಗೆಲ್ಲರೂ ವಾಸ ಆಗಿರಲಿಲ್ಲ. ಈ ಸ್ವಾಮಿನ ವಾಸ ಮಾಡಿಸ್ಕೊಂಡು ನಿಮ್ಗೇನಪ್ಪ ಕಾಣಿಕೆ ಕೊಡಬೇಕು ಅಂತ ಹೇಳಿದಾಗ, ನನಗೇನು ಕಾಣಿಕೆ ಬೇಡಪ್ಪ, ನಿನಗೆ ಮುಡಿ ಬಿಡ್ತಾಳೆ 2 ದಿವಸ ಮುಡಿ ನನಗೆ ಕೊಡಿ, ನಾನೇ ವೈದ್ಯನಾಥೇಶ್ವರ ಅಂತ ಹೇಳಿ ಹೆಸರಿಕೆ. ಸೊ ಇಲ್ಲಿಗೆ ಬರೋರು ಅಂದ್ರೆ ಹುಷಾರಿಲ್ದಿರೋರೆಲ್ಲ ಇಲ್ಲಿ ಬಂದು ಒಂದು ಹರಕೆ ಹೊತ್ಕೊಂಡು ಹೋಗ್ತಾರಲ್ವಾ? ಇಲ್ಲಿ ಕಷ್ಟ ಪರಿಹಾರಕ್ಕೆ ರೋಗ ನಿವಾರಣಕಂತನ ಏನು ಕಷ್ಟಗಳಿದ್ದರೂ ಬಂದು ಹರಕೆ ಮಾಡಿಕೊಂಡು ನೀರು ಹಸ್ಕೊಂಡು ಪ್ರವೇಶ ಮಾಡ್ಕೊಳ್ಳೋದ್ರೆ ಕಷ್ಟ ಪರಿಹಾರ ಆಗುತ್ತೆ. ಶುಗರ್ ಆಗಲಿ, ಕ್ಯಾನ್ಸರ್ ಆಗಲಿ, ಕಿಡ್ನಿ ಫೇಲ್ ಆಗಲಿ, ಪ್ರತಿಯೊಂದು ಏನೇ ಕಾಯಿಲೆ ಇದ್ರೂ ಅಷ್ಟೇ 5 ದಿವಸ 3 ದಿವಸ ನೀರು ಹಾಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಪೂಜೆ ಮಾಡ್ಕೊಡ್ತಾರೆ. ಎಲ್ಲ ಕಾಯಿಲೆನೂ ವಾಶ ಆಗುತ್ತೆ. ಒಂದು ಹೆಣ್ಣಾಗಲಿ ಗಂಡಾಗಲಿ ಅಡಚಣೆಗಳು ತೊಂದರೆಗಳಾದರೆ ಒಂದಿನ ಪೂಜೆ ಮಾಡಿಸ್ಕೊಂಡಿರ್ತಾರೆ. ಹೆಣ್ಣಾಗಲಿ ಗಂಡಾಗಲಿ ಯಾವ ನಾವು ಓದುತ್ತೇವೆ. ಮದುವೆಗೆ 10 ವರ್ಷ ಆಗಿರ್ತಾರೆ, ಮಕ್ಕಳು ಸಂತಾನ ಫಲ ಅಂಥವ್ರು ಬಂದು ನೀರಿಸ್ಕೊಂಡಿರ್ತಾರೆ. 9 ವಾರ ಮಾಡಿ ಮಕ್ಕಳಿಗೆ ತುಲಾಭಾರ ಮಾಡಿಸ್ತಾರೆ. ಇಲ್ಲಿ ಬಂದು ಹೋದ್ಮೇಲೆ ಯಾವುದೂ ನಮಗೆ ಪರಿಹಾರ ಆಗಿಲ್ಲ ಅಂತಂದರೆ 98% ಆಗಿರುತ್ತೆ ಅಲ್ವಾ? ಹಾಗೆ ಅದಕ್ಕೋಸ್ಕರ ವೈದ್ಯನಾಥೇಶ್ವರ ಅಂದರೆ ಡಾಕ್ಟರ್ ಇದ್ದಂಗೆ. ಡಾಕ್ಟರ್ಗಳು ಎಷ್ಟೋ ಜನ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡಿದ್ದಾರೆ. ಯಾರು?
ಡಾಕ್ಟ್ರು ಉದಾಹರಣೆ ಆ ಡಾಕ್ಟ್ರುಗಳು ಹಾಂ ಸರಿ ನಿವಾರಣೆ ಅದೇ ಅಂದರೆ ಟ್ರೀಟ್ ಮಾಡೋರು ಡಾಕ್ಟ್ರುಗಳು ಅಂತಂದರೆ ನನ್ನ ಅನಿಸಿಕೆ ಒಳಗೆ ಯಗ್ಗಿರೆ ರಘುನಂದನ್ ಡಾಕ್ಟ್ರು ಅಂತೇಳಿ ಅವ್ರ ಮದುವೆಗೆ ಶಾನೆ ವರ್ಷ ಆಗಿತ್ತು, ಮಕ್ಕಳು ಸಂತಾನ ಬಂದಿರಲಿಲ್ಲ. ನೋಡಿ ಡಾಕ್ಟ್ರಿಗೆ ಗಂಡ ಹೆಂಡತಿ ಇಬ್ಬರು ಬಂದು ದೇವಸ್ಥಾನದಾಗೆ ನೀರು ಹಾಸ್ಕೊಂಡು ಪೂಜೆ ಮಾಡಿದ್ಮೇಲೆ ಒಂದು 8 ಸಂತಾನ ಫಲ ಆಯಿತು. ಇವತ್ತು ನೆನೆಸ್ಕೊಂತಾರೆ ಸ್ವಾಮಿ ದೇವರು ನಾವಲ್ಲ, ಪ್ರತಿ ನಾವು ಏನೇ ಟ್ರೀಟ್ಮೆಂಟ್ ಕೊಡ್ತಕೊಂಡು ಹೆಸರು ಹೇಳ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಡಾಕ್ಟರ್ ರಘುನಂದನ್ ಅಂತ ಹೇಳಿ. ಥ್ಯಾಂಕ್ ಯು ನಮಸ್ಕಾರ ತುಂಬ ಥ್ಯಾಂಕ್ಸ್. ಅರ್ಚಕ್ರೆ, ಯಾವ ದೇವರು ಇದು? ಇದು ಪಾರ್ವತಮ್ಮನವರು. ಪಾರ್ವತಮ್ಮ. ಅದು ವೈದ್ಯನಾಥೇಶ್ವರ. ಅದು ವೈದ್ಯನಾಥೇಶ್ವರ ಈಶ್ವರ. ಇದು ಪಾರ್ವತಮ್ಮ. ಚೋಟ ದೇವಸ್ಥಾನ ಇದು. ಈಗಿನ ದೇವಸ್ಥಾನ ಹಳೆಗಳು 12 ತಲೆಮಾರಿ ಕಳೆದಿದ್ದೀವಿ. ಇದು 2 ವರ್ಷ ಸಿದ್ಧಲಿಂಗೇಶ್ವರಿ ಬೆನ್ಪಟ್ಟು ಹುಷಾರು ಮಾಡಿದಾರೆ ಇವರು. ಅದಕ್ಕೆ ವೈದ್ಯನಾಥೇಶ್ವರ ಹೆಸರಿಕ್ಕರು. ಸಜ್ಜನ್ ಡಾಕ್ಟರ್ ಇದ್ದಂಗೆ ಇವರು. ಎಂತ ಏನೇ ಕಾಯಿಲೆಗಳು ಇದ್ದು 5 ವಾರ ನೀರು ಹಾಕ್ಕೊಬೇಕು. ಅಲ್ಲಿ ಮುಂದೆ ಕಾಣುತ್ತಲ್ಲ ಆ ಜಾಗದಲ್ಲಿ ಅಭಿಷೇಕ ಮಾಡ್ತೀವಿ. ಆ ತೀರ್ಥ ತಂದು ಇಲ್ಲಿ ಹಾಕ್ತೀವಿ. ಅದೇ ತೀರ್ಥ ಸ್ನಾನ ಮಾಡೋದು. ಆಮೇಲೆ ಎಷ್ಟು ಬಿಂದಿಗೆ ನೀರು ಹಾಕಿಸ್ಕೊತಾರೆ? ಬಿಂದಿಗೆ ನೀರು ಹಾಕ್ತೀವಿ. 3 ಬಿಂದಿಗೆ ನೀರು ಬಿಂದಿಗೆ ಹಾಕ್ಬಿಟ್ಟು ಹಸೆ ಬಟ್ಟೆಯಲ್ಲಿ ಊದಗಡ್ಡೆ ತಗೊಂಡು ಒಂದು 5 ಸತಿ ಸುತ್ತ ಹೊಡಿತಾರೆ. ಆಮೇಲೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಒಳಗಡೆ ಸ್ವಾಮಿಗಳು. ಓಕೆ ಉದ್ಭವ ಮೂರ್ತಿ ಒಳಗಡೆ. ಉದ್ಭವ ಮೂರ್ತಿ. ಹಾಂ. ಚೋಟ ದೇವಸ್ಥಾನ ಇದು ಹಳೆ ಕಾಲದ್ದು. ಅಲ್ಲ 12 ತಲೆಮಾರಿ ಕಳೆದಿದ್ದೀವಿ ನಾವು. ತುಂಬ ಸಂತೋಷ. ಇದು ನಮ್ಮದು ಯೂಟ್ಯೂಬ್ ಚಾನಲ್ಲು. ನಮ್ಮ ಕರ್ನಾಟಕದವ್ರಿಗೆಲ್ಲ ಗೊತ್ತಾಗಲಿ. ಇದು ಬರೋದು ಎಲ್ಲ ಗೊತ್ತಿರೋರು ಬರ್ತಾರೆ, ಎಷ್ಟೋ ಜನಕ್ಕೆ ಗೊತ್ತಿರಲ್ವಲ್ಲ. ಗೌರ್ಮೆಂಟಿಗಾ? 3 ವರ್ಷ ಆಯಿತು. ಓಕೆ ಮುಂಚೆ ಕಮಿಟಿ ಎಲ್ಲ ಮಾಡೋರು ಸಿಕ್ಕಾಪಟ್ಟೆ ಜನ ಇರೋದು. ಕರೆಕ್ಟ್. ಅದರ ಸ್ವಲ್ಪ ತೊಂದರೆಗಳು ಮಾಡ್ಕೊಂಡು ಸರಿ ಗೌರ್ಮೆಂಟ್ಗೆ ಆಯಿತು. ಓಕೆ ಥ್ಯಾಂಕ್ ಯು. ಜನ ಮಾತಾಡ್ಬಿಟ್ಟು ಅಮಾವಾಸ್ಯೆ ಭಾನುವಾರ ಸೋಮವಾರ ತುಂಬ ಜನ. 2 ವರ್ಷ 3,000 ಜನ. ಮತ್ತೆ ಇದ್ರ ಟೈಮಿಂಗ್ ಎಲ್ಲ ಬೆಳಿಗ್ಗೆ 5 ಗಂಟೆಗೆ ಓಪನ್ ಮಾಡ್ತೀವಿ. 5 ಗಂಟೆಗೆ ಓಪನ್, ಸಂಜೆ 6:30. ಮಧ್ಯ ಏನು ಇಲ್ಲ, ಕ್ಲೋಸ್ ಮಾಡೋದಿಲ್ಲ. ಓಕೆ. ಆಮೇಲೆ ಅಲ್ಲಿ ಅನ್ನದಾನ ಕೂಡ ಇದೆ. ಅಲ್ಲಿ ಅನ್ನದ ಸಪ್ರೇಟ್ ಅದು. ಬೆಳಿಗ್ಗೆ 11 ಗಂಟೆ ಸ್ಟಾರ್ಟ್ ಆದರೆ ಸಂಜೆ 3:15 ಆಗ್ತಾರೆ. ಅನ್ನದಾನನೂ ಇದೆ ಇಲ್ಲಿ. ಆಯ್ತು. ಓಕೆ, ಥ್ಯಾಂಕ್ ಯು ಸೊ ಮಚ್. ನೋಡಿ, ಇದೇ ಹೇಳಿದ್ದು ಅವರು ನೀರು ಹಾಕ್ತಾರೆ ಅಂತ. ಈ ಜಾಗದಲ್ಲಿ ಬಿಂದಿಗೆನಲ್ಲಿ 3 ಸತಿ ನೀರು ಹಾಕ್ಸ್ಕೊಂಡು ಟೆಂಪಲ್ಲು 5 ಸುತ್ತು ಬರಬೇಕಂತೆ, ಊದಿನ ಗಡ್ಡೆ ಇಟ್ಕೊಂಡು. ಭಾಳ ಸತ್ಯವಾದ ದೇವರು. ಇಲ್ಲೇನು ಚಾರ್ಜಸ್ ಇದೆಯಾ ಇಲ್ಲಿ ಊಟಕ್ಕೆ? ಹೇಗೆ? ಏನೂ ಇಲ್ಲ. ಇಲ್ಲಿ ಹೀಗೇ ಸೇವೆ. ಸೊ ಇಲ್ಲಿ ಇವರು ಸೇವೆ ಅಂತ ಹೇಳಿ ಅನ್ನದಾನ ಮಾಡ್ತಾರೆ. ಸೊ ಇಲ್ಲೆಲ್ಲ ಪ್ಲೇಟ್ ತಗೊಂಡು ಅದೇನು ಪಾಯಸನಾ? ಇಲ್ಲಿ ಒಂದು ಪಾಯಸ, ಆಮೇಲೆ ಇಲ್ಲಿ ಅನ್ನ, ಆಮೇಲೆ ಇದು ಸಾಂಬಾರು, ಆಮೇಲೆ ಅಲ್ಲಿ ಮಜ್ಜಿಗೆ. ಇದಿಷ್ಟನ್ನು ಇವರು ಅನ್ನದಾನ ಮಾಡ್ತಾರೆ. ಇಲ್ಲಿ ಮುಡಿ ತೆಗೆಯೋದು ಕೂಡ ಒಂದು ಹರಕೆ. ಇಲ್ಲಿ ಜನ ಇದನ್ನು ಹರಕೆ ಹೊರಿತಾರೆ. ಹೇಳಿ ಸರ್. ಮುಡಿ ಕೊಡೋದೇ ಮೇನ್ ಹರಕೆ ಇಲ್ಲಿ. ನೋಡಿ, ಇಲ್ಲಿ ಮುಡಿ ಕೊಡೋದೇ ಮೇನ್ ಹರಕೆ ಅಂತ ಹೇಳ್ತಾರೆ. ಸಿದ್ಧಲಿಂಗೇಶ್ವರಂಗೆ ಬೆನ್ಪಡಿದಾಗ ಔಷಧಿ ಹಾಕಿ ಇವರು ವೈದ್ಯರು ವಾಶ್ ಮಾಡಿದಾಗ ಈ ಫೀಸನ್ನು ಕೊಡಬೇಕಾದ್ರೆ ಇದು ಬಿಟ್ಟು ಮುಡಿಯಲ್ಲ ನೀ ಕೊಡಪ್ಪ ಅಂತ ಹರಕೆ ತೊಗೊಂಡು ಫೀಸ್ ತೊಗೊಂಡಿದ್ದಾರೆ. ಅವ್ರಿಗೆ ಮುಡಿ ಕೊಡೋದೇ ಫೀಸು. ಅವ್ರಿಗೆಲ್ಲ ಕಷ್ಟ. ಹಾಗೆ ಅಂದರೆ ಮುಡಿ ಕೊಡೋದು ಮೇನ್ ಹರಕೆ ಇಲ್ಲಿ ಅಲ್ವಾ? ಇವ್ರು ನೋಡಿ, ನಮ್ಮ ಡ್ರೈವರ್ ಪ್ರಜ್ವಲ್. ಈ ನೋಡಿ ಹಿಂದ್ಗಡೆ ಎಲ್ಲ ಮದುವೆದು ಎಲ್ಲ ಐಟಮ್ಗಳು ಎಷ್ಟು ಸೂಟ್ ಕೇಸಲ್ಲಿ